ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ ಇರೋದ್ರಿಂದ ನಮ್ಮ ಹಸ್ಬೆಂಡು ಫ್ರೀ ಇದ್ದರು ಅಂತ ನಾವು ಕಲ್ಲತ್ತಿಗಿರಿಗೆ ಹೋಗಿದ್ವಿ. ಕಲ್ಲತ್ತಿಗಿರಿಗೆ ಹೋಗಿದ ತಕ್ಷಣ ಅಲ್ಲೇ ಪಾರ್ಟಿ ಮಾಡ್ಕೊಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇಲ್ಲೇ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಹೋದ್ವಿ. ಮಳೆ ಬಂದರೆ ಲೇಟ್ ಆಗುತ್ತೆ ಅಂತ ಇಲ್ಲೇ ಚಿಕನ್ ಕಟ್ ಮಾಡಿಸ್ಕೊಂಡು ಹೊರಟ್ವಿ. ಹೋಗ್ತಾ ತುಂಬ ಮಳೆ ಬರ್ತಿತ್ತು ಫ್ರೆಂಡ್ಸ್. ಆವಾಗವಾಗ 5 ನಿಮಿಷ ಬಿಟ್ಟು 5 ನಿಮಿಷ ಮಳೆ ಬರ್ತಾನೇ ಇತ್ತು. ಆದರೂ ತುಂಬ ಚೆನ್ನಾಗಿತ್ತು. ಅಲ್ಲಿಗೆ ಹೋಗಿದ ತಕ್ಷಣ ಪೂಜೆ ಮಾಡಿಸ್ಕೊಂಡ್ವಿ. ಅಲ್ಲಿ ಫೋಟೋಸ್ ವೀಡಿಯೋಸ್ ಏನೂ ತಕ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ತುಂಬ ಜಾರ್ತಿತ್ತು ಮಳೆ ಬಂದಿದ್ದರಿಂದ. ನನ್ನ ಮಕ್ಕಳೆಲ್ಲ ಬೀಳ್ತಿದ್ರು, ಹಾಗಾಗಿ ಫೋಟೋಸ್ ವೀಡಿಯೋಸ್ ಏನೂ ತಗೊಳ್ಳಿಲ್ಲ. ಅಲ್ಲಿ ತುಂಬ ಮಂಗಗಳಿದ್ವು ಫ್ರೆಂಡ್ಸ್. ಏನು ತೊಗೊಂಬಂದರೂ ಕಿತ್ಕೊಂಡು ಹೋಗ್ತಿದ್ವು ಅವು. ಎಷ್ಟೇ ಮಳೆ ಬಂದರೂ ಹುಡುಗರು ಮಾತ್ರ ಆಟ ಆಡೋದು ಬಿಡಲೇ ಇಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವೇ ಕೂಡ. ತುಂಬ ವೀಡಿಯೋ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಫೋಟೋಸ್ ತಕ್ಕೊಂಡ್ವು ಬಂದ್ವು. ಅದೇ ಒಂದು ಬೇಜಾರಂದರೆ ಅಲ್ಲಿ ಆಟಾಡೋದಕ್ಕೆ ಬಿಡ್ತಿರಲಿಲ್ಲ, ಗೇಟ್ ಹಾಕಿದ್ರು. ಗೇಟಿಂದ ಹೊರಗಡೆನೇ ನೋಡ್ಕೊಂಬರ್ಬೇಕಿತ್ತು. ಆದರೆ ಫ್ರೆಂಡ್ಸ್, ಇಲ್ಲಿ ಕಲ್ಲತ್ತಿಗಿರಿಲಿ ಎಲ್ಲಿಂದ ನೀರು ಬರ್ತೈತೆ ಅಂತ ಯಾರೂ ಕೂಡ ಕಂಡುಹಿಡ್ದಿಲ್ವಂತೆ. ಇದನ್ನು ನನಗೆ ಯಾರೋ ಹೇಳಿದರು. ನಮ್ಮ ಹಸ್ಬೆಂಡು ಕೂಡ ಹೇಳಿದರು, ಅಲ್ಲಿ ಕಂಡುಹಿಡಿಯೋಕೆ ಹೋದಾರೆ ಇನ್ನೂ ಬಂದಿಲ್ಲ ಅಂತ. ಅಲ್ಲೇ ಪಕ್ಕದಲ್ಲಿ ಪಾರ್ಕ್ ಇತ್ತು, ಹುಡುಗರೆಲ್ಲ ಆಟ ಆಡಿದ್ರು. ನಾವು ಕೂಡ ಫೋಟೋಸ್ ಎಲ್ಲ ತೊಗೊಂಡ್ವಿ. ಮಳೆಯಲ್ಲೂ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ನಾವು. ಹಾಗೆ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಮದ್ಗದ ಕೆರೆಗೆ ನೀರು ಹೋಗ್ತಾ ಇದೆಯಂತಲ್ಲ, ಅಲ್ಲಿ ಸ್ವಲ್ಪ ನಿಲ್ಲಿಸಿದ್ರು. ಅಲ್ಲಿ ನೋಡ್ಕೊಂಡು ಬಂದ್ವಿ. ಇದು ಮದ್ಗದ ಕೆರೆ ಅಲ್ಲ, ಅಲ್ಲಿಗೆ ನೀರು ಹೋಗ್ತಾ ಇರೋದು. ಅಲ್ಲೇ ಒಂದೆರಡು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ವಿ. ಈ ವೆದರ್ ನೋಡಿ ಹೇಗೆ ಅನ್ನಿಸ್ತಿತ್ತು ಗೊತ್ತಾ ಫ್ರೆಂಡ್ಸ್. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲಿ ಅಂತ ಸಾಂಗ್ ಜ್ಞಾಪನಕ್ಕೆ ಬರ್ತಿತ್ತು ಫ್ರೆಂಡ್ಸ್. ಯಾರೆಲ್ಲ ಕಲ್ಲತ್ತಿಗಿರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಇವಾಗಲೇ ಹೋಗಬೇಡಿ, ಇನ್ನೊಂದು 1 ಮಂತ್ಸ್ ಬಿಟ್ಟು ಹೋಗಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೀವು ಕೂಡ ನೀರಲ್ಲಿ ಆಟ ಆಡ್ಬೋದು. ಇವಾಗ ಹೋದರೆ ನೋಡೋಕ್ಕಾಗಲ್ಲ, ಗೇಟಿಂದ ಹೊರಗೇ ಬರಬೇಕು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್.